ಇಲ್ಲಿ ದೈನಂದಿನ ಆರ್ಥಿಕ ಚಟುವಟಿಕೆಗಳು ದಿನಕ್ಕ 700ರಿಂದ 1000 ಕೋಟಿವರೆಗೂ ಇಲ್ಲಿ ವ್ಯವಹಾರ ನಡೀತು ಮಚ್ಚ. ಇಲ್ಲೇ ದೇಕೋ ಮುಂಬೈ ನಗರಿಯ ದೇಕೋ ಲಾಲಾ ಲಾಲಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚಾರಿ ಕನ್ನಡಿಗ 07 ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮುಂಬೈನ ಧಾರಾವಾಹಿ ಸ್ಲಮ್ಗೆ ಬಂದಿದ್ದೀವಿ. ಇಲ್ಲಿ ಯಾವ ಥರ ಇದೆ ಅಂದರೆ, ಒಂದು ಸಣ್ಣ ಟಾಯ್ಲೆಟ್ ಜಾಗ ಅಷ್ಟರಲ್ಲಿ 3 ಬಿಲ್ಡಿಂಗ್ 4 ಬಿಲ್ಡಿಂಗ್ ಕಟ್ಕೊಂಡು ಅದರಲ್ಲಿ ಜೀವನ ಮಾಡುವಂತಹ ಇದು. ಬನ್ನಿ ಈಗ ನೋಡಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಹಾಯ್ ಫ್ರೆಂಡ್ಸ್, ಇದು ಧಾರಾವಾಹಿ ಸ್ಲಮ್ ಆಗಿರ್ತೈತೆ. ಇದರಲ್ಲಿ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಸ್ಲಮ್ ಪ್ರದೇಶ. ಬ್ರಿಟಿಷರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಸ್ಲಮ್ ಪ್ರದೇಶ ಎಲ್ಲ ಜನರು ವಾಸ ಮಾಡೋದಕ್ಕೆ ಒಂದೇ ಸಂಧಿಯಲ್ಲಿ ಸುಮಾರು ಒಂದು ಬಿಲ್ಡಿಂಗಿಂದ 4 ಹಕ್ಟರ್ 4 ಹಕ್ಟರ್ ಬಿಲ್ಡಿಂಗು ಸುಮಾರು ಒಂದು ವಾಶ್ರೂಮ್ ಹೋಗೋಷ್ಟು ಜಾಗದಲ್ಲಿ, ಒಂದು 5-10 ಇರೋಷ್ಟು ಜಾಗದಲ್ಲಿ ಜೀವನವನ್ನು ಕಳೀತಾರೆ. 1880ರ ದಶಕದಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದಂಥ ಈ ಧಾರಾವಾಹಿ ಸ್ಲಮ್ ಆಗಿರ್ತೈತೆ. ಈ ಧಾರಾವಾಹಿ ಸ್ಲಮ್ ಸ್ಥಾಪನೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಇಲ್ಲಿ ಮೀನುಗಾರಿಕೆ ಎಲ್ಲ ಮಾಡ್ತಾರಲ್ವಾ, ಮೀನುಗಾರಿಕೆ ಆಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು, ಅಂಥವ್ರೆಲ್ಲ ಇಲ್ಲಿ ಬಂದು ಎಲ್ಲ ಸ್ಟೇ ಆಗೋದಕ್ಕೆ ಈ ಧಾರಾವಾಹಿ ಸ್ಲಮ್ ಅನ್ನು ಬ್ರಿಟಿಷರು ಸ್ಥಾಪನೆ ಮಾಡಿರ್ತಾರೆ ಫ್ರೆಂಡ್ಸ್. ಮತ್ತೆ ಧಾರಾವಾಹಿ ಸ್ಲಮ್ ಹಲವಾರು ಉದ್ಯಮಗಳಿಗೆ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಇಲ್ಲಿ ಚರ್ಮದ ಉತ್ಪನ್ನಗಳು, ಪ್ಲಾಸ್ಟಿಕ್ ರೀಸೈಕ್ಲಿಂಗ್, ಬಟ್ಟೆ ತಯಾರಿ, ಮಣ್ಣಿನ ಸಾಮಾನುಗಳು ಮತ್ತು ಕಸದ ವಿಲೇವಾರಿಗಳು ಎಲ್ಲ ಇಲ್ಲಿ ನಡೆಯುತ್ತದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ಪ್ರದೇಶ, ಮನೋಜ್ ನೀವು ಇಲ್ಲಿ ಪ್ರದೇಶ ನೋಡ್ಬೋದು ಯಾವ ತರ ಧಾರಾವಾಹಿ ಉದ್ಯಮಗಳಿಗೆ, ಈ ಧಾರಾವಾಹಿ ಉದ್ಯಮಗಳು ಅನೇಕವಾದ ಒಂದು ಉತ್ಪನ್ನಗಳಿಗೆ ಪ್ರಸಿದ್ಧವಾಗಿದೆ. ಮೇನ್ ರೋಡ್ ಆ ಲೆವೆಲ್ ನೋಡಿ, ಎಷ್ಟು ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಸಣ್ಣ ಇದ್ರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಉದ್ಯಮ ಇದೆ. ತುಂಬಾ ಸಣ್ಣದ ಜಾಗ. ಮತ್ತೆ ಇಲ್ಲಿ ದೈನಂದಿನ ಆರ್ಥಿಕ ಚಟುವಟಿಕೆಗಳು ಅಂದಾಜು ಅಂದ್ರೆ ದಿನಕ್ಕ 700ರಿಂದ 1000 ಕೋಟಿವರೆಗೂ ಇಲ್ಲಿ ವ್ಯವಹಾರ ನಡೀತು ಮಚ್ಚ. ಇಲ್ಲೇ ಇದೊಂದು ಕ್ಯಾಪಿಟಲ್ ಸಿಟಿ ಅಂತ ಹೌದು. ಮತ್ತೆ ಮುಂಬೈ ಅನ್ನೋದು ಒಂದು ಅತ್ಯಂತ ದೊಡ್ಡ ಸಾಗರ ಆಗಿರ್ತೈತೆ ಮುಂಬೈ ಅನ್ನೋದು. ಲೈಕ್ ಮಾಫಿಯಾ ಆಗ್ಬೋದು, ಎಲ್ಲ ಇಡೀ ನಮ್ಮ ಭಾರತಕ್ಕೆ ಇದು ವ್ಯಾಪಾರದಲ್ಲಿ ನಂಬರ್ ಒನ್ ಆಗಿರ್ತಕ್ಕಂಥ ಒಂದು ಮೂಲ ಆಗಿದೆ, ರಾಜ್ಯವಾಗಿರುತ್ತೆ. ಮತ್ತೆ ಇದು ಎಲ್ಲ ಒಂದು 90% ಬರ್ತಕ್ಕಂಥದ್ದು ಎಲ್ಲ ಮುಂಬೈಯಿಂದನೇ ಮಹಾರಾಷ್ಟ್ರಕ್ಕೆಲ್ಲ 90% ಆದಾಯ ಬರ್ತಕ್ಕಂಥದ್ದು ಆಗಿರ್ತದೆ. ರೋಡ್ಗಳು ಸಹ ತುಂಬಾ ಚಿಕ್ಕದಾಗಿದೆ ಫ್ರೆಂಡ್ಸ್. ಹೌದೌದು. ಮತ್ತೆ ನಾನ್ ಸ್ವಲ್ಪ ಸರ್ಚ್ ಮಾಡ್ತಕ್ಕಂಥ ಧಾರಾವಾಹಿ ಸ್ಲಮ್ ಅನ್ನೋದು 1880ರಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದ್ದು, ಇಲ್ಲಿ ಎಲ್ಲ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟೋ 2 ಲಕ್ಷ ಜನ, ಸುಮಾರು 2 ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ನಮ್ ಬೆಂಗಳೂರಲ್ಲಿ ಯಾವ ತರ ಅಪಾಯಿಂಟ್ಮೆಂಟ್ ಇತ್ತು ಅದೇ ತರ ಇದೆ. ಇಲ್ಲ ಅಷ್ಟೊಂದು ನೀಟ್ನೆಸ್ ಇಲ್ಲ. ಮತ್ತೆ ಇದು ಬ್ರಿಟಿಷ್ ಕಾಲದ್ದು ಅಪಾರ್ಟ್ಮೆಂಟ್ ಆಗಿರ್ತೈತೆ ಮಚ್ಚ ಇದು. ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಏನು ನಮ್ ಬೆಂಗಳೂರಿಗಿಂತ ಟ್ರಾಫಿಕ್ ಇದೆ ಕಾಣೋ ಇಲ್ಲೇ. ಟ್ರಾಫಿಕ್ ಅನಿಸ್ತಿದೆ. ಹೌದು, ಇಲ್ಲಿ ಗಾಡಿ ಪಾರ್ಕ್ ಆಗೋದು, ಒಂದ್ ಗಾಡಿ ಸ್ಟಕ್ ಆಯ್ತು ಅಂದ್ರೆ ಎಷ್ಟೋ ತುಂಬಾ. ನೋಡಿ ನಾವು ಇಲ್ಲಿ ದಾಟ್ತಾ ಇದೀವಿ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಫ್ರೆಂಡ್ಸ್ ಇದು ಯಾವ ತರ ಇದೆ ಅಂತ. ಕುಚ್ಚೆ ಇಲ್ಲೇ ಇದೆ ಸಹ, ತುಂಬಾ ಗಲೀಜಾಗಿದೆ. ಚರಂಡಿ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ, ಕೊಳಚೆ ನೀರಿನ ವ್ಯವಸ್ಥೆ ಇಲ್ಲ. ಏರಿಯಾವರೆಲ್ಲ ಎಲ್ಲಿ ಬಾತ್ರೂಮ್ ಹೋಗ್ಲಿ, ಯಾವುದೇ ರೀತಿಯ ಮನೆಗಳಲ್ಲಿ ಬಾತ್ರೂಮ್ ಇರೋದಿಲ್ಲ. ಇದು ಬಂದು ಪಬ್ಲಿಕ್ ಬಾತ್ರೂಮು. ಇಲ್ಲಿರುವಂಥ 2 ಲಕ್ಷ ಜನಕ್ಕೆ ಮೇಲಿನ ಎಲ್ಲ ಜನರು ಸಹ ಈ ಥರ ಬಾತ್ರೂಮ್ನಲ್ಲೇ ಸಹ ಹೋಗಬೇಕಾಗುತ್ತೆ. ನೋಡಿ ಸರ್, ಇಲ್ಲೇ ಇದೆ, ತುಂಬಾ ಗಲೀಜಾಗಿದೆ. ಇದು 4 ಅಂತಸ್ತು ಮನೆ, 4 ಅಂತಸ್ತು, 1 2 3 4, ಎಷ್ಟು ಸಣ್ಣ ಜಾಗ. ಒಂದು ಅಂತಸ್ತಿಗೆ 10,000 ವಾರ. ನೋಡಿ ಫ್ರೆಂಡ್ಸ್, ಮುಂಬೈ ಸ್ವಲ್ಪ ರಿಚಾದ ಪ್ಲೇಸ್ ಅನಿಸುತ್ತೆ. ಬೆಂಗಳೂರಲ್ಲಿ 20,000 ಕೊಟ್ಟರೆ ಒಂದು BHK ಬರಬಹುದು. ಬಟ್ ಇಲ್ಲಿ
ಒಂದು ಸಣ್ಣ ಪುಟ್ಟ ಮನೆಗೂ ಸಹ ನಾವು 1 ಲಕ್ಷ ಅಡ್ವಾನ್ಸು 10,000 ಬಾಡಿಗೆ ಕೊಡಬೇಕಾಗುತ್ತೆ. ನೋಡಿ ಯಾವ ಥರ ಇದೆ. ಮೇಲೆ ಇರೋ ಒಂದು ಮನೆಗೆ 10,000 ಬಾಡಿಗೆ ಮತ್ತು 1 ಲಕ್ಷ ಅಡ್ವಾನ್ಸ್ನ ಡೆಪಾಸಿಟ್ ಮಾಡಿ ಸಹ ನಾವು ಬಾಡಿಗೆಯಲ್ಲಿ ಇರ್ಬೋದು. ಬೆಂಗಳೂರಿಗಿನ್ನ ಇದೆ ತುಂಬ ರಿಚ್ ಅನ್ನಿಸ್ತಿದೆ ನನಗೆ. ಇದರಲ್ಲಿ ಯಾರನ್ನ ದೊಬ್ಬ ಇರೋರಂತ ಬಂದರೂ ಸಹ ಬರೋದಕ್ಕೆ ಕೂಡ ಆಗಲ್ಲ, ಆ ಥರ ಇದೆ. ಜಾಗ ತುಂಬ ಸಣ್ಣದಾಗಿದೆ, ಎಷ್ಟು ರೀಚಾಗಿದೆ. ಸ್ವಚ್ಛತೆ ಸ್ವಲ್ಪ ಮುಂದೆ ಇದೆ, ಜನ ಹಿಂದುಳಿದ್ದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ತುಂಬ ಹಿಂದುಳಿದಿದೆ. எல்லாம் நாளை பார்க்க வந்திருக்காங்க. ನಾವು ಕಳೆದ ಇಲ್ಲ, 2015ರಲ್ಲಿ ಒಂದ್ಸರಿ ತಮಿಳು, ಕನ್ನಡ, ಧಾರವಾಡಕ್ಕೆ ಭೇಟಿಯನ್ನು ನೀಡಿದ್ವಿ. ಎಲ್ಲ ಇಲ್ಲಿನ ಒಂದು ವಾಸ್ತವ ಕಾಲೇಜು ಬೆಳೆಗಳ ನಿಜ ಜೀವನಕ್ಕೆ ಹತ್ತಿರವಾಗಿದ್ವು. ಬಟ್ ಈಗಿನ ವಾಸ್ತವ ಪರಿಸ್ಥಿತಿ ಮಲಯಾಳಂ, ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಕನ್ನಡ, ಇದೆ, ತಮಿಳು ಎಲ್ಲ ಸಮಸ್ಯೆಗಳು ಮಿಕ್ಸ್ ಜಾಸ್ತಿ ಆಗಿದೆ. ಇದೆ, ಕಾಲೇಜ್ ಜೀವನಗಳು ತುಂಬಾ ಕ್ರಿಟಿಕಲ್ ಆಗಿದೆ. ಬಟ್ ಕಂಪ್ಯಾರಿಟಿವ್ಲಿ 10 ವರ್ಷಕ್ಕೆ ಈಗ ನೋಡ್ತಾ ಹೋದ್ರೆ ಬಿಸ್ನೆಸ್ ಎಷ್ಟು ಚೆನ್ನಾಗಿದೆಯೋ ಸಮಸ್ಯೆಗಳು ಅಷ್ಟೇ ಹೆಚ್ಚಾಗ್ತಾ ಹೋಗ್ತಾ ಇದಾವೆ. ಸೊ ಹಂಗಾಗಿ ಕ್ಯಾಪಿಟಲ್ ಸಿಟಿ ಅಂತಲೇ ಫೇಮಸ್ ಆಗಿದೆ. ಹೌದು, ಮುಂಬೈ ಕ್ಯಾಪಿಟಲ್ ಸಿಟಿನಲ್ಲಿ ಇದು ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಈ ಒಂದು ಏರಿಯಾದಲ್ಲಿ ಜನರ ಜೀವನ ಕೂಡ ಅಷ್ಟೇ ಸಮಸ್ಯೆಗಳಿಂದ ಕೂಡಿದೆ. ಧನ್ಯವಾದ. ಈಗ ನೀವು ನೋಡ್ತಿರೋದು ಬಂದು ಛತ್ರಪತಿ ಮಹಾರಾಜ್ ಟರ್ಮಿನಲ್ಲು. ಇದು ಆ ಕಾಲದಲ್ಲಿ 13 ಲಕ್ಷ ಖರ್ಚು ಮಾಡಿ ಈ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡ್ತಾರೆ. 1887ರಲ್ಲಿ ಇದನ್ನು ಓಪನ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ.